ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಓದ್ ವಿಡಿಯೋದಲ್ಲಿ ಇದರ ಕಟಿಂಗನ್ನು ತೋರಿಸಿದ್ದೆ, ಸ್ಟಿಚಿಂಗ್ ಕೂಡ ತೋರಿಸ್ತೀನಿ. ಡಿಸೈನ್ ಕೂಡ ಸಿಂಪಲ್ ಆಗಿದೆ. ಸಿಂಪಲ್ ಡಿಸೈನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾನು ಮೈನ್ ಬಟ್ಟೆಗೆ ಪೇಸ್ಟಿಂಗನ್ನು ಮಾಡ್ಕೊಂಬಿಟ್ಟಿದ್ದೀನಿ. ಫುಲ್ಲು ಪೇಸ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಡಿಸೈನನ್ನು ಮಾಡ್ಕೊಬೇಕಾಗತ್ತೆ. ನೀಟಾಗಿ ಕರೆಕ್ಟಾಗಿ ಇಟ್ಕೊಂಡು ಸೆಂಟರ್ಗೆ ನಾನು ಒಂದು ನಾಚ್ ಹಾಕ್ಕೊತಾ ಇದ್ದೀನಿ. ಈ ರೀತಿ ಮಧ್ಯಕ್ಕೆ ಪೇಸ್ಟಿಂಗ್ ಮಾಡ್ಕೊಂಬಿಡಿ ನೋಡಿ. ಈ ರೀತಿ ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ಡಿಸೈನ್ ಮಾಡ್ಕೊಬೇಕಾಗುತ್ತೆ. ಶೋಲ್ಡರ್ ಬಂದು ನೀವು ಯಾಕೆ 2.5 ತೆಗೆದುಕೊಂಡ್ರ ಅಂತ ಕೇಳಿದ್ರೆ, ಇದು ಬಂದು ನೆಕ್ ಡಿಸೈನ್ ಬರೋದ್ರಿಂದ ನಾನು ಅಷ್ಟನ್ನು ತೆಗೆದುಕೊಂಡಿದ್ದೀನಿ. ನೆಕ್ಕಿನ ಅಗಲ ಬಂದಷ್ಟು ಬರುತ್ತೆ. ಡಿಸೈನ್ಗೋಸ್ಕರ ನಾವು ಮೇಲ್ಗಡೆ ಡಿಸೈನ್ ಮೇಲ್ಗಡೆ ಬರ್ತಾ ಇಲ್ಲ, ಸೆಂಟ್ರಲ್ ಡಿಸೈನ್ ಮಾಡೋದ್ರಿಂದ ಇಲ್ಲಿಂದ ಮೇಲಿಂದ ಕೆಳಗಡೆವರೆಗೂ ಡಿಸೈನ್ ಬರುತ್ತೆ. ಹಂಗಾಗಿ ಇಲ್ಲಿ ನಾನು 4 ಇಂಚಸ್ವರೆಗೂ ತೆಗೆದುಕೊತಾ ಇದ್ದೀನಿ. ಟೋಟಲಾಗಿ 6.5 ತೆಗೆದುಕೊಂಡಿದ್ದೆ. ನಾನು ಇಷ್ಟನ್ನು ನಾನು 2.5ವರೆಗೂ ನಾನು ಏನು ಮಾಡ್ತೀನಿ, ಡಿಸೈನನ್ನು ಕೊಡ್ತೀನಿ. ಅಥವಾ 3.25ವರೆಗೂ ನಾನು ಇಲ್ಲಿ ತೆಗೆದುಕೊತಾ ಇದ್ದೀನಿ ನೋಡಿ. ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. 3.25 ಫುಲ್ಲು ಇಲ್ಲಿವರೆಗೂ ಕಟ್ ಮಾಡ್ಕೊಬೇಕಾಗತ್ತೆ ನಾವು. ನಾನು ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಿಲ್ಲ, ಮೇಯ್ನ್ ಬಟ್ಟೆಯಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಉದ್ದ ಎಷ್ಟು ಬೇಕೋ 14 ರೆಡಿ ಬೇಕು, 15 ತೆಗೆದುಕೊಂಡಿದ್ದೀನಿ. ಇಲ್ಲಿ ಏನು ಬರುತ್ತೆ ಡಿಸೈನು ನೋಡಿ, ಈ ರೀತಿ ಬರುತ್ತೆ. ಇಷ್ಟನ್ನು ನಾವು ಕಟ್ ಮಾಡಿ ತೆಗೆದುಬಿಡ್ಬೇಕಾಗತ್ತೆ. ನೋಡಿ ಈ ರೀತಿ ಡಿಸೈನ್ ಬರುತ್ತೆ. ಇಲ್ಲಿ ಫುಲ್ಲು ಏನು ಬರುತ್ತೆ ಅಂದರೆ, ಇಲ್ಲಿವರೆಗೂ ನಾವು ಡಿಸೈನ್ ಮಾಡೋದಕ್ಕೆ ಮತ್ತು ಇನ್ನೊಂದು ಬಟ್ಟೆಯನ್ನು ಕಟ್ ಮಾಡ್ಕೊತೀನಿ ನೋಡಿ. ಈ ರೀತಿ ಬರುತ್ತೆ. ಇದು ಸೆಂಟ್ರಲ್ ಬರುತ್ತೆ, ಇದು ಬಂದು ಫುಲ್ ಪ್ಯಾಕ್ ಆಗುತ್ತೆ. ಈಗ ಇದನ್ನು ಕಟ್ ಮಾಡ್ಕೊತೀನಿ. ನಾನು ಕ್ಯಾನ್ವಾಸನ್ನು ಹಾಕ್ಕೊಳ್ಳಿ ಫಸ್ಟೇನೆ, ಅವಾಗ ನೀಟಾಗಿ ಚೆನ್ನಾಗೂ ಕೂಡ ಫಿನಿಶಿಂಗ್ ಅನ್ನೋದು ಬರುತ್ತೆ. ನಾವು ಇದನ್ನೇ ಬೇಕಾದರೂ ಯೂಸ್ ಮಾಡ್ಕೊಬೋದು. ಒಳಗಡಿಕೆ ಇದನ್ನೇ ಕ್ಯಾನ್ವಾಸ್ ಏನಿದೆ ಇದನ್ನೇ ಇಟ್ಟು ಬೇಕಾದರೂ ನಾವು ಮೇನ್ ಬಟ್ಟೆಗೆ ಮಾಡ್ಕೊಬೋದು ನೋಡಿ. ಇಲ್ಲಿ ಮಾಡ್ಕೊಂಡಿದ್ದೀನಿ. ಇದನ್ನೇ ನಾವು ಡಿಸೈನ್ ಕೊಡೋದಕ್ಕೂ ಕೂಡ ಇದೇ ಕ್ಯಾನ್ವಾಸನ್ನು ತೆಗೆದಿಟ್ಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಬೋದು. ಈಗ ನಾನು ನೋಡಿ ಇಲ್ಲಿ ಕರೆಕ್ಟಾಗಿ ಸೆಂಟ್ರಿಗೆ ತೆಗೆದುಕೊಳ್ಳಿ. ಇಲ್ಲೇನು ಮಾರ್ಕಿಂಗ್ ಹಾಕಿದೆ ನೋಡಿ, ಇಲ್ಲಿ ಮಾರ್ಕಿಂಗ್ ಆಗಿದೆ ಆಲ್ರೆಡಿ. ನೋಡಿ ಇಷ್ಟು ಡಿಸೈನ್ ಬರುತ್ತೆ. ನಾನು ಇದನ್ನೇ ಏನು ಮಾಡ್ತೀನಿ, ಮೇಯ್ನ್ ಇದನ್ನು ತೆಗೆದುಬಿಟ್ಟು ಪೇಸ್ಟಿಂಗ್ ಮಾಡ್ಕೊತೀನಿ. ಇನ್ನೊಂದಕ್ಕೆ ನಾನು ಇದನ್ನು ಪೇಸ್ಟಿಂಗ್ ಮಾಡ್ಕೊತೀನಿ. ಮೇನ್ ಬಟ್ಟೆಗೆ, ಈ ಕಲರ್ ಬಟ್ಟೆಗೆ ಪೇಸ್ಟಿಂಗ್ ಮಾಡ್ಕೊತೀನಿ. ಅವಾಗ ಕರೆಕ್ಟಾಗಿ ಆಗುತ್ತೆ. ಇದನ್ನೇ ಯೂಸ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಈಗೇನು ಇದೆ ಇದಕ್ಕೆ ನಾವು ಥ್ರೆಡ್ ಪೈಪಿಂಗ್, ನಾನು ಮೇನ್ ಬಟ್ಟೆಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ನೀಟಾಗಿ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಮೇನ್ ಬಟ್ಟೆನ ತೆಗೆದುಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಕೊತೀನಿ ನೋಡಿ. ಸ್ವಲ್ಪ ಜಾಸ್ತಿ ಕರ್ವ್ ಇತ್ತು, ಅದಕ್ಕೋಸ್ಕರ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಒಂದು ಶೇಪ್ ಹಾಕ್ಕೊಂಡು ಕರೆಕ್ಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಥ್ರೆಡ್ ಪೈಪಿಂಗನ್ನು ಕೊಡೋಣ. ಥ್ರೆಡ್ ಪೈಪಿಂಗ್ ಕೊಡೋದಕ್ಕಿಂತ ಮುಂಚೆ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಡಾಟನ್ನು ಹಿಡಿಯೋಣ. ಮೇಯ್ನ್ ಬಟ್ಟೆನಲ್ಲೇ ಡಾಟ್ ಹಿಡ್ಕೊಳ್ಳಿ. ಇಷ್ಟೇ ಹಿಡಿಬೇಕು, ತುಂಬ ಜಾಸ್ತಿ ಎಲ್ಲ ಹಿಡಿಬಾರ್ದು. ಇಲ್ಲೂ ಕೂಡ ಅಷ್ಟೇ. ಇಷ್ಟ ಆದಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ, ಈಗ ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಕೊಡ್ತೀನಿ ನಾನು. ಫಸ್ಟು ಥ್ರೆಡ್ ಪೈಪಿಂಗ್ ಕೊಟ್ಕೊಳ್ಳೋಣ. ಥ್ರೆಡ್ ಪೈಪಿಂಗನ್ನು ನಾನು ಏನು ಬಾರ್ಡರ್ ಇತ್ತು ನೋಡಿ ಸ್ಯಾರಿನಲ್ಲಿ, ಆ ಕಲರ್ ಥ್ರೆಡ್ ಪೈಪಿಂಗನ್ನು ಮಾಡ್ಕೊಂಡಿದ್ದೀನಿ. ಇದು ಕಾಂಟ್ರಾಸ್ಟ್ ಆಗಿ ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್.
ಈ ಥರ ನೀಟಾಗಿ ಹೊಳ್ಕೊಂಬಿಡಿ. ಮತ್ತು ಇಲ್ಲೂ ಅಷ್ಟೇ, 1/2 ಇಂಚ್ ಬಂದಮೇಲೆ 1/2 ಇಂಚ್ ನಿಲ್ಲಿಸ್ಬಿಟ್ಟು ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಒಂದು ನಾಚ್ ಹಾಕ್ಕೊಳ್ಳಿ. ನಾಚ್ ಹಾಕ್ಬಿಟ್ಟು ಹಿಂಗೆ ತಿರುಗಿಸ್ಕೊಳ್ಳಿ. ಸೇಮ್ ನಾವು ಇನ್ನೊಂದು ಪಾಟ್ಗೂ ಕೂಡ ಮಾಡ್ಕೊಳ್ಳೋಣ. ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ಎರಡೂ ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ. ನೀಟಾಗಿ ಈ ರೀತಿ ಹೊಲ್ಕೊಂಡ್ಮೇಲೆ ನಾವೀಗ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕು. ಲೈನಿಂಗನ್ನು ನಾನು ಮಧ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ನೋಡಿಕೊಂಡು ನಾವು ಈ ಕಡೆ ನೋಡಿಕೊಂಡು ಡಾಟನ್ನು ಹಿಡ್ಕೊಬೇಕಾಗುತ್ತೆ. ರಿಯಲ್ ಆಗಿ ಬೇಕಾಗಿರೋದಿಷ್ಟು, ಎಲ್ಲಿಂದ್ರಲ್ಲಿ ಇದು ಮಾಡಬಾರ್ದು ನೋಡಿ. ನೀಟಾಗಿ ಹಿಂಗೆ ಇಟ್ಕೊಬೇಕಾಗುತ್ತೆ ನೋಡಿ. ಇದೆ ಈ ಪಾರ್ಟನ್ನು ಇಟ್ಕೊಂಡು ಇಲ್ಲಿ ಎಷ್ಟಿದೆಯೋ ಅಷ್ಟನ್ನು ಸೆಂಟ್ರಿಂದ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ನೋಡಿಕೊಂಡು ನಾನಿಲ್ಲಿ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದು ಲೈನಿಂಗ್ ನಾನು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೇಯ್ನ್ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಏನು ಮಾರ್ಕ್ ಇದೆಯೋ ಅದನ್ನು ಮಾರ್ಕ್ ಹಾಕ್ಕೊಂಡ್ಬಿಡ್ತೀನಿ. ನಾನು ಅಲ್ಲಿಗೆ ಕೂಡ್ಸೋದಕ್ಕೆ ಈಸಿ ಆಗುತ್ತೆ ನೋಡಿ. ಈ ರೀತಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಇಲ್ಲಿಂದ ನಾನೇನು ಮಾಡ್ತೀನಿ, 1/2 ಇಂಚ್ ಇಲ್ಲಿಗೆ ಸ್ಟಿಚ್ಚು ರೆಡಿ ಬರಬೇಕು. ಇಲ್ಲಿಗೆ 1/2 ಇಂಚ್ ಏನಿರುತ್ತೋ ಇದು ಕಟಿಂಗ್ ಮಾಡ್ಕೊಂಡಿರೋದು ಅದನ್ನೇ ನೀವೇನು ಮಾಡಿ ಇದನ್ನು ಮಾಡ್ಕೊಂಬಿಡಿ, ಕಟಿಂಗ್ ಮಾಡ್ಕೊಳ್ಳಿ. ಇಲ್ಲಿಂದ 1/2 ಇಂಚ್ ಬರೋ ಥರ ನೋಡ್ಕೊಂಡು ನಾನೇನು ಮಾಡ್ತೀನಿ ಎಕ್ಸ್ಟ್ರಾ. ಈಗ ಥ್ರೆಡ್ ಪೈಪಿಂಗ್ ಮಾಡಿಕೊಂಡ್ರೆ ಅಷ್ಟು ರೆಡಿ ಬರಬೇಕು ನಮಗೆ. ಹಂಗಾಗಿ ನಾನಿಲ್ಲಿ ಕಟಿಂಗ್ ಮಾಡ್ತಾಯಿದ್ದೀನಿ. 1/2 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಥ್ರೆಡ್ ಪೈಪಿಂಗ್ ಕೊಡೋದಕ್ಕೆ. ಇಷ್ಟಾದಮೇಲೆ ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ಡಾಟನ್ನು ಹಿಡಿಬೇಕಾಗತ್ತೆ. ಡಾಟು ಕೂಡ ಅಷ್ಟೇ ಇಲ್ಲಿ ನೋಡಿ ಈ ರೀತಿ ಮಾಡಿಕೊಂಡು ಫೋಲ್ಡಿಂಗ್ ಮಾಡಿಕೊಂಡು 2 ಇಂಚಸ್ ಏನು ಇದು ಬರಬೇಕಾಗಿರುತ್ತೋ ಅಲ್ಲಿ ನೋಡಿಕೊಂಡು ಡಾಟನ್ನು ಹಿಡ್ಕೊಂಡ್ರೆ ಆಯಿತು. ಯಾಕಂದರೆ ನಾವು ಮೇನ್ ಬಟ್ಟೆನಲ್ಲೂ ಕೂಡ ಡಾಟ್ ಹಿಡ್ಕೊಂಡ್ಬಿಟ್ಟಿದ್ದೀವಿ, ಹಂಗಾಗಿ ಡಾಟನ್ನು ಹಿಡಿಬೇಕಾಗತ್ತೆ. ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಇನ್ನೊಂದು ಆಪೋಸಿಟ್ ನೋಡ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಒಂದೇ ಸೈಡ್ಗೆ ಬರೋ ಚಾನ್ಸಸ್ ಇರುತ್ತೆ. ನೀವು ಒಂದೇ ಸೈಡ್ಗೆ ಹಾಕೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ನಾವೇನು ಮಾಡಬೇಕಾಗತ್ತೆ,
ಕ್ಲೀನಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಅಂದರೆ, ಈಗ ಇದನ್ನು ನಾವೇನು ಮೇಯ್ನ್ ಬಟ್ಟೆ ಇದೆ ನೀಟಾಗಿ ಇಟ್ಕೊಳ್ಳಿ. ನಾವೇನು ಡಾಟ್ ಹಿಡ್ದಿದ್ದೀವಿ ಅದು ನೇರಕ್ಕೆ ಇದು ಬಂದು ಸೀದಾ ಉಲ್ಟಾ ಇರಲಿ, ಹಿಂಗೆ ಸೀದಾ ಇರಲಿ, ಎರಡೂ ಕೂಡ ಸೀದಾ ಇದೆ. ಸೀದಾ ಮೇಲೆ ಇದು ಬಂದು ಸೀದಾ ಸೀದಾ ಇರೋ ಥರ ನೋಡಿಕೊಂಡು, ನಾವು ಆಲ್ರೆಡಿ ಕಟಿಂಗ್ ಮಾಡ್ಕೊಂಡಿದ್ದೀವಲ್ವಾ, ಫುಲ್ಲು ಬಂದು ಹಿಂಗೆ ಇಟ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಗುಂಡು ಪಿನ್ಗಳನ್ನು ಸೇರಿಸ್ಕೊಂಬನ್ನಿ. ನೀಟಾಗಿ ಈ ರೀತಿ ಗುಂಡು ಪಿನ್ ಹಾಕೊಂಬನ್ನಿ, ಯಾಕಂದರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಅಷ್ಟೇ. ನೋಡಿ, ನಾವು ಏನು ಸೆಂಟರ್ದಿತ್ತೋ ಅದು ಇಟ್ಕೊಂಡು ಕಟ್ ಮಾಡಿರೋದ್ರಿಂದ ಕರೆಕ್ಟಾಗೇ ಬರುತ್ತೆ. ಆ ಕಡೆ ಈ ಕಡೆ ಏನೂ ಹೋಗಲ್ಲ. ಈ ಥರ ಹೊಲ್ಕೊಂಡ್ಮೇಲೆ ಈಗ ಇದ್ರ ಮೇಲೆ ನಾವು ಏನು ಮಾಡಬೇಕಾಗತ್ತೆ, ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಸೇಮ್ ಇದನ್ನು ಕೂಡ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇದನ್ನು ನಾವೇನು ಮಾಡಬೇಕಾಗುತ್ತೆ, ನೀಟಾಗಿ ಹಾಕಿರೋಂಥ ಗುಂಪಿನನ್ನು ತೆಗೆದು ಇಲ್ಲಿ ಮಾತ್ರ ಕರ್ವನ್ನು ಮಾಡ್ಕೊಳ್ಳಿ. ಏನು ಕರ್ವಿರುತ್ತೆ ಉಲ್ಟಾ ತಿರುಗಿಸೋಕ್ಕೆ ಕಷ್ಟ ಆಗುತ್ತೆ ಅಂತ ಅಷ್ಟೇ. ಈಗ ತಿರುಗಿಸೋಣ. ಈ ರೀತಿ ನೀಟಾಗಿ ನಾವು ಮೇಯ್ನ್ ಬಟ್ಟೆಗೆ ನೀಟಾಗಿ ಕ್ಯಾನ್ವಾಸ್ ಕೊಡೋದ್ರಿಂದ ಸ್ಟಿಫಾಗೂ ಇರುತ್ತೆ, ನೀಟಾಗೂ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದು ಏನು ಮೂಲೆ ಇದೆ ಅದು ಶಾರ್ಪ್ ಆ ಥರ ಏನು ಬರಲ್ಲ, ಒಂಥರ ಕರ್ವ್ ಇರೋ ಥರನೇ ಬರುತ್ತೆ ನೀಟಾಗಿ. ಈಗ ಇದನ್ನು ಬೇಕಾದರೆ ನೀವು ಪ್ರೆಸ್ಸಿಂಗ್ ಕೂಡ ಮಾಡ್ಕೊಬೋದು, ಇಲ್ಲಾಂದರೆ ಮೇಲೆ ಸ್ಟಿಚ್ ಕೂಡ ಹಾಕ್ಕೊಬೋದು. ನೋಡಿ, ಎರಡೂ ಕೂಡ ಎರಡು ಸೈಡು ಕೂಡ ನೀಟಾಗಿ ಹಿಂಗೆ ಮಾಡ್ಕೊಬೇಕಾಗತ್ತೆ. ನಾನು ಈ ಏನು ಇದೆ ಇದು ನೀಟಾಗಿ ಈ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೊಂಬಿಡಿ. ಹಾಕ್ಕೊಂಡು ಇಲ್ಲೇನು ಸ್ಟಿಚ್ ಇದೆಯೋ ಹಾಕ್ಕೊಂಡ್ರೆ ಆಯಿತು. ನೋಡಿ, ನಮ್ಮದು ಏನು ಥ್ರೆಡ್ ಪೈಪಿಂಗ್ ಇತ್ತು ಅದು ಕರೆಕ್ಟಾಗಿ ನೀಟಾಗಿ ಬಂತು. ಈಗ ಉಳಿದಿರೋ ಅಂಥದ್ದು ಏನಿದೆ ಲೈನಿಂಗ್, ನೀವು ಕೇಳ್ಬೋದು ತುಂಬ ಚಿಕ್ಕ ಆಗಲಿಲ್ವ ಅಂತ. ಇಲ್ಲ, ಸೆಂಟರ್ಗೆ ಮತ್ತೆ ನಾವು ಪೀಸನ್ನು ಕೊಡ್ತೀವಿ, ಆವಾಗ ದೊಡ್ಡದಾಗೆ ಆಗುತ್ತೆ. ನೋಡಿ, ಒಂದು ಪೀಸ್ ರೆಡಿ ಆಯಿತು ಇದು ಈ ಥರ. ಈಗ ಇನ್ನೊಂದು ಸೈಡ್ದು ಕೂಡ ಸೇಮ್ ರೆಡಿ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ನಾನು ಎರಡೂ ಸೈಡ್ದನ್ನು ನೀಟಾಗಿ ಹಿಂಗೆ ಹೊಲ್ದಿಟ್ಕೊಂಡೆ. ಅಂದರೆ ಥ್ರೆಡ್ ಪೈಪಿಂಗ್ ಕೊಟ್ಕೊಂಡು ನೀಟಾಗಿ ಎರಡೂ ಸೈಡ್ದನ್ನು ನೀಟಾಗಿ ಮಾಡಿಟ್ಕೊಂಡಿದ್ದೀನಿ. ಈಗ ಸೆಂಟರ್ಗೆ ಏನು ಡಿಸೈನ್ ಮಾಡಬೇಕಾಗಿತ್ತು ಇದನ್ನೇ ತಗೊತಾ ಇದ್ದೀನಿ. ನಾನು ಇದರೊಳಗೆ ಏನು ಇದೆ ಅದನ್ನು ಓಪನ್ ಮಾಡ್ಕೊತೀನಿ, ಏನು ಕ್ಯಾನ್ವಾಸ್ ಇದೆ ಅದನ್ನೇ ಓಪನ್ ಮಾಡ್ಕೊತಾ ಇದ್ದೀನಿ. ಇದನ್ನು ಏನು ಮಾಡೋಣ, ಅವ್ರಿಗೆ ಎಷ್ಟು ಡೀಪ್ ಬೇಕೋ, ನಿಮ್ಗೆ ಎಷ್ಟು ಡೀಪ್ ಬೇಕಾಗಿರುತ್ತೋ ಇದು ಬಂದು ಮೇಯ್ನ್ ಕೆಳಗಡೆ ಅಂದರೆ ಸೆಂಟ್ರಲ್ ಕೊಡೋವಂತಹ ಡಿಸೈನ್. ಇದನ್ನು ಏನು ಮಾಡ್ತೀನಿ, ನಾನು ಎಷ್ಟು ನಿಮಗೆ ಡೀಪ್ ಬೇಕು ಅನಿಸುತ್ತೋ ಅಷ್ಟು ಡೀಪನ್ನು ಕರೆಕ್ಟಾಗಿ ನಾವು ಇದನ್ನು ಇಟ್ಕೊತೀನಿ. ಸೈಡಲ್ಲಿ ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಕೊತೀನಿ. ಇಷ್ಟೇ. ಮತ್ತು ನಮಗೆ ಲೈನಿಂಗ್ ಬಟ್ಟೆ ಕೂಡ ಬೇಕು. ಮೇಯ್ನ್ ಬಟ್ಟೆ ಎಷ್ಟಿದೆಯೋ ಲೈನಿಂಗ್ ಕೂಡ ಅಷ್ಟು ಬೇಕಾಗುತ್ತೆ. ಲೈನಿಂಗು ಯಾಕಂದರೆ ಇದನ್ನು ಸೆಂಟರಲ್ಲಿ ಕೊಡೋದ್ರಿಂದ ಲೈನಿಂಗು ಕೂಡ ಬೇಕಾಗುತ್ತೆ. ನಾನು ಇಲ್ಲಿ ಏನು ಡಿಸೈನ್ ಇದೆ ಇದನ್ನು ನೀಟಾಗಿ ಸೆಂಟ್ರಿಗೆ ಇಟ್ಕೊತಾ ಇದ್ದೀನಿ. ಇದನ್ನೇ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ನೀವು
ಕರೆಕ್ಟಾಗಿ ಇಟ್ಕೊಳ್ಳಿ. ನಿಮ್ಗೆ ಗೊತ್ತಾಗಲ್ಲ ಅಂದರೆ ಗುಂಡ್ಪಿನ್ ಹಾಕ್ಕೊಳ್ಳಿ. ನೀಟಾಗಿ ಹಾಕ್ಕೊಬೇಕು ಗುಂಡ್ಪಿನ್ನು, ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಈಗ ಇದನ್ನು ಅವ್ರಿಗೆ ಏನು ಕಸ್ಟಮರ್ಸ್ಗಳಿಗೆ ಬೇಕಾಗಿರುತ್ತೋ ಡೀಪ್, ಅಷ್ಟು ಡೀಪನ್ನು ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಬೇಕಾಗಿರೋದು ನೋಡಿ ಇಲ್ಲಿಗೆ ಡೀಪು. ಇದಕ್ಕೆ ನಾನು ಮತ್ತೆ ಪೈಪಿಂಗ್ ಕೊಡೋದ್ರಿಂದ ಸ್ವಲ್ಪ ಮೇಲ್ಗಡೆಗೆ ಕಟ್ ಮಾಡ್ತೀನಿ. ಇದಕ್ಕೆ ಮತ್ತೆ ಪೈಪಿಂಗ್ ಬರುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ಏನಿದೆಯೋ ಅಷ್ಟನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಕಟ್ ಮಾಡಿಕೊಂಡೆ. ಈ ರೀತಿ ಬರುತ್ತೆ ಡಿಸೈನು ನಮ್ಮದು ಸೆಂಟರಲ್ಲಿ. ಇಲ್ಲ ಅಕಸ್ಮಾತು ನಮ್ಗೆ ಬೇಡ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಬೇರೆ ಪೀಸನ್ನು ಕಟ್ ಮಾಡ್ಕೊಬೋದು. ನಾನು ಇದರಲ್ಲೇ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್, ಇದರಲ್ಲೇ ಬರುತ್ತೆ, ಸಾಕಾಗುತ್ತೆ. ಅದು ತುಂಬ ಇದು ಬಂದು 35.5 ಅಂದರೆ 36ಗೆ ತೊಗೊಂಡಿದ್ದೀನಿ. ಬ್ಯಾಕಲ್ಲಿ 35ಗೆ ನಾವು ಅಳತೆ ತೊಗೊಬೇಕಾಗುತ್ತೆ. ಇದನ್ನು ಮತ್ತೆ ನಾನಿಲ್ಲಿ ಪೇಸ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಮೇಯ್ನ್ ಬಟ್ಟೆಗೆ ಪೇಸ್ಟಿಂಗ್ ಮಾಡ್ಕೊಳ್ಳೋಣ ಆಗುತ್ತೆ ಪೇಸ್ಟಿಂಗು. ಮತ್ತು ಇದ್ರ ಮೇಲೆ ನಾವೇನು ಮಾಡಬೇಕಾಗುತ್ತೆ, ಲೈನಿಂಗ್ ಕೂಡ ಬೇಕಾಗುತ್ತೆ. ಸೇಮ್ ಅಳತೆದು ಲೈನಿಂಗ್ ಕೂಡ ಬೇಕು. ಇಲ್ಲಿ ನಾನು ಮಧ್ಯಕ್ಕೆ ಸ್ಟಿಚ್ ಹಾಕ್ಕೊಂಡು ನೋಡಿ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ. ಮೇಯ್ನ್ ಬ್ಲೌಸ್ ಏನು ಬೇಕಾಗಿತ್ತು ಅದನ್ನು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಸೆಂಟರ್ಗೆ ಕರೆಕ್ಟಾಗಿ ಬರೋ ಥರ ನೋಡ್ಕೊತೀನಿ ಇದನ್ನು, ಯಾಕಂದರೆ ಕೂರಿಸಿದಾಗ ಏನು ಅನಿಸ್ಬಾರ್ದು. ಹಂಗಾಗಿ ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ನೋಡಿಕೊಂಡು ನಾನು ಇಲ್ಲಿ ಗುಂಡ್ಪಿನನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಮತ್ತೆ ಪ್ರೆಸ್ಸಿಂಗ್ ಮಾಡ್ಕೊಂಡು ಬರ್ತೀನಿ. ಮತ್ತು ಇದೇ ಸೇಮ್ ಅಳತೆದು ಲೈನಿಂಗ್ ಬೇಕು. ನೋಡಿ ಇದನ್ನು ನಾನು ಪೇಸ್ಟಿಂಗ್ ಮಾಡಿಕೊಂಡೆ, ಸೇಮೇ ಪೇಸ್ಟಿಂಗ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೇರೆ ಪೀಸನ್ನು ನಾನು ತೆಗೆದುಕೊಂಡಿಲ್ಲ, ಸೇಮ್ ಪೀಸನ್ನು ಮೇಯ್ನ್ ಬಟ್ಟೆಗೆ ಪೇಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ನಾವೇನು ಮಾಡಬೇಕಾಗುತ್ತೆ, ಇದು ಮೇಯ್ನ್ ಕ್ಲಾತು, ಅದ್ರ ಮೇಲೆ ನಾವೇನು ಮಾಡಬೇಕಾಗುತ್ತೆ, ಲೈನಿಂಗ್ ಬಟ್ಟೆಯನ್ನು ನೀಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ. ಕರೆಕ್ಟಾಗಿ ಸಿಗುತ್ತಾ ಒಂದು ಸಲ ಚೆಕ್ ಮಾಡಿಬಿಟ್ಟು ಹಿಂಗೆ ಇಟ್ಕೊಂಡು ಎಲ್ಲ ಕಡೆಯೂ ನಮಗೆ ಮಿನಿಮಮ್ 1/2 ಇಂಚಷ್ಟು ಜಾಸ್ತಿ ಇರಬೇಕಾಗುತ್ತೆ. ಮೇಯ್ನ್ ಬಟ್ಟೆ ಮತ್ತು ಇದು ಕೂಡ ಇರಬೇಕಾಗುತ್ತೆ. ಎಲ್ಲ ಕಡೆಯೂ ಸಿಗ್ತಾ ಇದೆ ನನಗೆ, ಒಂದು ಸಲ ನೋಡ್ಕೊಂಡಿದ್ದೀನಿ. ಈಗ ಇದನ್ನು ಏನು ಮಾಡೋಣ, ಸ್ಟಿಚ್ ಮಾಡ್ಕೊಳ್ಳೋಣ. ಇದನ್ನು ನಾನು ಎಡ್ಜಿಗೆ ಸ್ಟಿಚ್ ಮಾಡ್ಕೊಂಡು ಹಿಂಗೆ ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡ್ಕೊತೀನಿ. ಇಲ್ಲೂ ಅಷ್ಟೇನೆ, ಅಕಸ್ಮಾತ್ ನಿಮಗೇನಾದರೂ ಭಯ ಇತ್ತು ಅಂದರೆ 1-2 ಗುಂಡ್ಪಿನನ್ನು ಹಾಕ್ಕೊಳ್ಳಿ. ಎಲ್ಲ ಕಡೆಯೂ ನಮಗೆ ಲೈನಿಂಗ್, ಇದಕ್ಕೆ ನಾವು ಸ್ಟಿಚಿಂಗನ್ನು ಮಾಡ್ತೀವಿ ಈ ಎಡ್ಜಿಗೆ, ಆದರೆ 1/2 ಇಂಚ್ ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಕೊತೀವಿ. ಈಗ ಇಲ್ಲಿ ನಾನು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಬಿಡಿ. ಒಂದು ಪಾಯಿಂಟ್ಗೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ. ನಾನು ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡ್ತೀನಿ. ಅದು ಕೂಡ ಏನಂದರೆ ಔಟ್ಸೈಡ್ ಕೊಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಇನ್ವಿಸಿಬಲ್ ಕೊಡೋಕ್ಕೆ ಸ್ವಲ್ಪ ಜಾಸ್ತಿ ಇದಾಗುತ್ತೆ, ಹಂಗಾಗಿ ನಾನು ಔಟ್ಸೈಡೇ ಕೊಡ್ತೀನಿ. ಇದು ನೀಟಾಗಿ ಏನು ಮಾಡೋಣ, ಇದನ್ನು ಕಟ್ ಮಾಡ್ಕೊಳ್ಳಿ. ಹಾಫ್ ಇಂಚ್ ಬಿಟ್ಟು ಕಟಿಂಗ್ ಮಾಡ್ಕೊಳ್ಳಿ. ಇಲ್ಲಿ ನಾಚು ಹಾಕ್ಕೊಳ್ಳೋಣ. ಇಲ್ಲೂ ಕೂಡ ನಾಚು ಹಾಕ್ಕೊಂಬಿಡಿ ನೀಟಾಗಿ. ಏನು ಕರ್ವ್ ಬರುತ್ತೋ ಅದಕ್ಕೆಲ್ಲ ನಾಚು ಹಾಕ್ಕೊಬೇಕಾಗುತ್ತೆ ನೀವು. ತುಂಬ ಈಸಿಯಾಗಿ ಮಾಡೋವಂತಹ ಡಿಸೈನ್. ಈಗ ಇದನ್ನು ನಾವೇನು ಮಾಡಬೇಕಾಗುತ್ತೆ, ನೀಟಾಗಿ ತಕ್ಕೊಳ್ಳಿ ನೀವು ಈ ಥರ. ಇದನ್ನು ಮತ್ತೆ ನಾನೇನು ಮಾಡ್ತೀನಿ, ಪ್ರೆಸ್ಸಿಂಗ್ ಮಾಡ್ಕೊತೀನಿ. ನೀಟಾಗಿ ಎಡ್ಜಿಗೆ ಪ್ರೆಸ್ಸಿಂಗ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ. ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಂಬರ್ತೀನಿ. ನೋಡಿ ಇಲ್ಲಿ ನಾನು ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಂಬಂದೆ. ಪ್ರೆಸ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮದು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈಗೇನು ಸ್ಟಿಚಿಂಗ್ ಇದೆಯೋ ಇಲ್ಲಿಗೆ ನಮಗೆ ಗೊತ್ತಾಗುತ್ತೆ. ಸ್ಟಿಚಿಂಗ್ ಏನಿದೆ ಇಲ್ಲಿ ಎಡ್ಜಿಗೆ ನಾನು ಸ್ಟಿಚ್ ಹಾಕ್ಕೊಂಡು 1/2 ಇಂಚ್ ಬಿಟ್ಟು ಕಟಿಂಗನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ.
ಇಲ್ಲಿ ಕೆಳಗಡೆ ಕೂಡ ನಾನು ಏನು ಮಾಡ್ತೀನಿ, ಥ್ರೆಡ್ ಪೈಪಿಂಗನ್ನು ಕೊಟ್ಕೊತೀನಿ. ಎಕ್ಸ್ಟ್ರಾ ಏನಿದೆ ಅದಕ್ಕೆ ಥ್ರೆಡ್ ಪೈಪಿಂಗನ್ನು ಕೊಟ್ಕೊಳ್ಳೋಣ. ನಾವು ಇದನ್ನು ಎಕ್ಸ್ಟ್ರಾ ಕಟ್ ಮಾಡೋಕ್ಕಿಂತ ಮುಂಚೆ, ಇಲ್ಲಿ ಸೈಡಲ್ಲಿ ಎಕ್ಸ್ಟ್ರಾ ಕಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನಾವು ಇಟ್ಕೊಂಡು ಸೆಟ್ ಮಾಡ್ಕೊಳ್ಳೋಣ. ಏನು ಬ್ಯಾಕ್ ಪಾರ್ಟ್ ಇದೆ ಅದನ್ನು ಇಟ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ. ನಮ್ಗೆ ಎಷ್ಟು ಬೇಕಾಗಿರುತ್ತೆ. ಇದು ತುಂಬ ನಾನು ಜಾಸ್ತಿ ಹೈಟ್ ತೊಗೊಂಡಿದ್ದೆ ನೋಡಿ. ಈ ಥರ ನೀಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ಇಟ್ಕೊಂಬಿಡಿ. ಈ ಥರ ಮಾರ್ಕಿಂಗನ್ನು ಹಾಕ್ಕೊಬೇಕಾಗುತ್ತೆ. ಗುಂಪಿನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ಡಿಸೈನ್. ನಾನಿಲ್ಲಿ ಏನು ಸ್ಟಿಚ್ ಇದು ಇದು ಬಂದಿತ್ತೋ ಕ್ಯಾನ್ವಾಸ್ ಅಷ್ಟಕ್ಕೆ ಮಾತ್ರನೇ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಆ ಕಡೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕಾಗುತ್ತೆ ನೋಡಿ. ಈ ಥರ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಂಟರ್ ಇದು ಇನ್ನೊಂದು ಸ್ವಲ್ಪ ಆ ಕಡೆ ಇಟ್ಕೊಬೇಕಾಗುತ್ತೆ. ಫಸ್ಟು ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಈ ಥರ. ಈಗ ಎಷ್ಟು ಬೇಕಾಗಿರುತ್ತೋ ಅಷ್ಟನ್ನು ನಾವು ಸೆಟ್ ಮಾಡ್ಕೊಂಡ್ಮೇಲೆ ಇಲ್ಲಿಗೆ ನಾನು ಥ್ರೆಡ್ ಪೈಪಿಂಗನ್ನು ಮತ್ತೆ ಮಾಡ್ಕೊತೀನಿ. ಮತ್ತು ಔಟ್ಸೈಡ್ಗೂ ಇದಕ್ಕೂ ಕೂಡ ಥ್ರೆಡ್ ಪೈಪಿಂಗನ್ನು ಕೊಡೋಣ. ಇಲ್ಲಿ ಇಟ್ಕೊತಾ ಇದ್ದೀನಿ ನೀಟಾಗಿ. ಇದೇನಿದೆ ಇದು ನೇರಕ್ಕೆ ನೀಟಾಗಿ ಬರೋ ಥರ ನೋಡ್ಕೊಳ್ಳಿ ನೋಡಿ. ಇಲ್ಲಿ ನಾನು ನೀಟಾಗಿ ಗುಂಪಿನ ಹಾಕಿ ಸೆಟ್ ಮಾಡಿದ್ದೀನಿ. ಸೆಟ್ ಮಾಡಿದ್ಮೇಲೆ ಕರೆಕ್ಟಾಗಿ ಒಂದು ಸ್ಕೇಲನ್ನು ತೆಗೆದುಕೊಳ್ಳಿ. ಮೇಲಿನಿಂದ ಕೆಳಕ್ಕೆ ನೋಡಿ 4 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. 4 ಇಂಚ್ಗೆ ಇದನ್ನು ಒಂದು ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ. ನೋಡಿ ಇಲ್ಲಿಗೆ ಕಟ್ ಮಾಡಿಬಿಟ್ಟು ನಾನು ಇದಕ್ಕೆ ಪೈಪಿಂಗನ್ನು ಕೊಡ್ತೀನಿ. ಈಗ ಇದನ್ನು ಏನು ಮಾಡೋಣ, ಒಂದು ಸ್ವಲ್ಪ ಇದೊಂದು ಮಾತ್ರನೇ ತೆಗಿತಾ ಇದ್ದೀನಿ. ಇದೊಂದು ಗುಂಪಿನನ್ನು ಇದು ಮಾತ್ರನೇ ಹಿಂಗೆ ಇರಲಿ, ಮಿಕ್ಕಿದ್ದೆಲ್ಲ ಹಿಂಗೆ ಇರುತ್ತೆ. ಇಲ್ಲಿ ಮಾತ್ರ ನಾನು ಕಟ್ ಮಾಡಿ ಪೈಪಿಂಗನ್ನು ಕೊಡ್ತೀನಿ. ಈ ರೀತಿ ನೀಟಾಗಿ ಇದಕ್ಕೇನು ಮಾಡಬೇಕಾಗುತ್ತೆ, ನಾವು ಒಂದು ಪಟ್ಟಿಯನ್ನು ಈ ಥರ ಪಟ್ಟಿಯನ್ನು ಕೊಟ್ಬಿಟ್ಟು ಒಳಗಡೆ ಕಿನ್ ಮಾಡ್ತೀನಿ ಚಿಕ್ಕ ಪೀಸನ್ನು. ಇದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಏಮಿಂಗನ್ನು ಮಾಡೋಣ. ನೀಟಾಗಿ ಹಿಂಗೆ ಸ್ಟಿಚ್ ಹಾಕ್ಕೊಳ್ಳಿ. ಅವರು ಕೆಳಗಡೆ 4 ಇಂಚು ಏನು ಡೀಪಿಂದ ಇದು ಬೇಕಾಗಿತ್ತು ಅದು ಕರೆಕ್ಟಾಗಿ ಸಿಕ್ತು. ಇದನ್ನು ನಾನು ಓಪನ್ ಮಾಡಿ ಇದೇನು ಇದೆಯೋ ಇದನ್ನು ಕರೆಕ್ಟಾಗಿ ಮತ್ತೆ ಜೋಡಿಸ್ಕೊತೀನಿ. ಈ ರೀತಿ ಜೋಡಿಸ್ಕೊಂಡು ನಾವು ಕರೆಕ್ಟಾಗಿ ಲೈನ್ ಹಾಕ್ಕೊಂಡಿರೋದ್ರಿಂದ ಕರೆಕ್ಟಾಗಿ ಬಂದಿರುತ್ತೆ. ಹಿಂಗೆ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ. ಇಲ್ಲಿ ಏನು ಎಕ್ಸ್ಟ್ರಾ ಇದೆಯೋ ಅದನ್ನು ಕಟ್ ಮಾಡಿ ಆಮೇಲೆ ತೆಗಿತೀನಿ ನಾನು. ಆಮೇಲೆ ಕಟ್ ಮಾಡಿ ತೆಗೆದ್ರಾಯ್ತು. ಈಗ ಸೆಂಟ್ರಲ್ಲಿ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ.
ಸೆಂಟ್ರಲ್ಲಿ ಒಂದು ಬೌ ಥರ ಕೊಡಬೇಕು. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸೇಮ್ ಕ್ಲಾತ್, ಏನು ಈ ಕ್ಲಾತನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸೆಂಟರ್ಗೆ. ಯಾಕಂದರೆ ಇದು ಗ್ರೀನ್ ಬಂದಿರೋದ್ರಿಂದ ಒಂದು ಬೌ ಮಾಡೋಣ, ಅದಕ್ಕೋಸ್ಕರ ನಾನು ಇಲ್ಲಿ ಏನು ಕಟ್ ಮಾಡಿದೆ ಈ ಪೀಸನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗೇ ಇರಲಿ, ತುಂಬ ದೊಡ್ಡದೇನು ಬೇಡ. ನೋಡಿ ಈ ರೀತಿ ಉಲ್ಟಾ ಸೀದಾ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನ ಓಪನ್ ಮಾಡೋಣ. ಇದೇನು ಸೈಡಲ್ಲಿ ಇದು ಒಳಗಡೆಗೆ ಇನ್ನಾಗುತ್ತೆ, ನೀವೇನು ವರಿ ಮಾಡ್ಕೊಳೋ ಅಷ್ಟಿಲ್ಲ, ಒಳಗಡೆಗೆ ಹೋಗುತ್ತೆ. ಸೆಂಟ್ರಲ್ಲಿ ನಾವೇನು ಮಾಡಬೇಕಾಗುತ್ತೆ, ಈ ಥರ ನೋಡಿಕೊಂಡು ಈಗ ಸೆಂಟ್ರಿಗೆ ನಾವು ಒಂದು ನಾರ್ಮಲ್ಲಾಗಿ ಒಂದು ಬಟ್ಟೆನಲ್ಲಿ ನಾನು ಈ ಕಲರೇ ಕೊಡ್ತಾಯಿದ್ದೀನಿ. ಲೂಪ್ ಮಾಡ್ಕೊಳ್ಳೋಣ. ಒಂದು 1/2 ಇಂಚಿನ ಲೂಪ್ ಮಾಡ್ಕೊಳ್ಳಿ. ಇದನ್ನು ಪ್ರೆಸ್ಸಿಂಗ್ ಮಾಡ್ಕೊತೀನಿ. ಕರೆಕ್ಟಾಗಿ ಸೆಂಟ್ರಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಇದನ್ನು ಕೂಡ ಪ್ರೆಸ್ಸಿಂಗ್ ಮಾಡ್ಕೊಂಬಂದೆ. ಕರೆಕ್ಟಾಗಿ ಒಂದು ಸೆಂಟ್ರಿಗೆ ಲೈನ್ ಹಾಕ್ಕೊಳ್ಳಿ. ಇದಕ್ಕೊಂದು ಬಟನ್ ಕೂಡ ಇಡಬೇಕಾಗತ್ತೆ ನಾವು. ಈಗೇನು ಲೂಪ್ ಇದನ್ನು ಒಂದು ಈ ಥರ ಒಂದು ಸ್ಟಿಚ್ಚು ನಾರ್ಮಲಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಏನು ಲೂಪ್ ಇರುತ್ತೆ, ಲೂಪನ್ನು ಇದರೊಳಗಡೆ ತೊಗೊಂಬಂದು ಇಲ್ಲಿ ಸ್ಟಿಚ್ ಹಾಕೋಣ. ನಾರ್ಮಲ್ ಸ್ಟಿಚ್ಚೇ ಹಾಕ್ತಾಯಿದ್ದೀನಿ. ಅದಕ್ಕೆ ನಾವು ಬಟನ್ ಹಾಕುವಾಗ ಲಾಕ್ ಮಾಡ್ತೀವಲ್ಲ, ಏನೂ ತೊಂದರೆ ಆಗಲ್ಲ. ಅದು ಔಟ್ ಸೈಡೆಲ್ಲ ಬರೋ ಚಾನ್ಸಸ್ ಇರಲ್ಲ. ನೋಡಿ ನೀಟಾಗಿ ಹಿಂಗೆ ಮಾಡ್ಕೊಳ್ಳಿ. ಇದಕ್ಕೆ ನಾವು ಬಟನ್ ಮಾಡಿದಾಗ ಸೆಂಟ್ರಿಗೆ ಕರೆಕ್ಟಾಗಿ ಕೂರುತ್ತೆ. ಈಗ ಏನು ಮಾಡ್ಕೊಂಡಿದ್ದೀವಿ ನಾವು, ಇದು ಸೆಂಟರು ಕರೆಕ್ಟಾಗಿ ಇಲ್ಲಿ ಇದು ಸೆಂಟ್ರಿಗೆ ಬರೋ ಥರ ನೋಡಿಕೊಂಡು ಸೆಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲಿಗಿಡಬೇಕು ಅಂತ. ಈಗ ಇದಕ್ಕೆ ನಾನು ಮೇಲಿಂದ ಕ್ಲೀನಾಗಿ ಸ್ಟಿಚ್ ಹಾಕೊಂಬಂದ್ಬಿಡ್ತೀನಿ.
ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಟ್ಟೆ. ನಮ್ಮ ಡಿಸೈನ್ ಏನಿತ್ತು ಅದು ಆಯಿತು. ಈಗ ಏನು ಮಾಡೋಣ, ಎಕ್ಸ್ಟ್ರಾ ಬಟ್ಟೆ ಇದೆಯೋ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡೋಣ. ನೀಟಾಗಿ ನೋಡ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ಮೇನ್ ಬಟ್ಟೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಬಿಟ್ರೆ ನಮ್ಮದಾಯಿತು. ನಾನು ಇನ್ನೊಂದು ಸ್ವಲ್ಪ ಎಲ್ಲ ನೀಟಾಗಿ ಇದನ್ನು ಟ್ರಿಮ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಡಿಸೈನ್ ಬಂತು ಅಂತ. ಬಾಕಲ್ಲಿ ನಾನು ನೀಟಾಗಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನು ಡೋರಿ ಇಲ್ಲಿ ಇಟ್ಟಿದ್ದೀನಿ, ಇದಕ್ಕೆ ನಾವು ಒಂದು ಫ್ಲವರ್ಸ್ ಅಲ್ಲ, ಬೀಡನ್ನು ಹಾಕಬೇಕಾಗತ್ತೆ. ನಾನಿಲ್ಲಿ ಒಂದು ಬೀಡ್ ಇಡ್ತಾಯಿದ್ದೀನಿ, ಈ ಥರ ಒಂದು. ಯಾಕಂದರೆ ಇದು ಸಿಲ್ವರ್ ಕಲರ್ ಇರೋದ್ರಿಂದ ಈ ಬೀಡನ್ನು ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಡೋರಿ ಇಟ್ಟರೆ ಈ ಡಿಸೈನು ಮುಗೀತು. ಡೋರಿ ಏನಿಲ್ಲ, ನಾರ್ಮಲ್ ಡೋರಿ ಇಡ್ತಾಯಿದ್ದೀನಿ, ಯಾವುದೇ ಡಿಸೈನ್ ಆ ಥರ ಏನಿಲ್ಲ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೂ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಇದೇ ಬ್ಲೌಸ್ದು ಫ್ರಂಟಲ್ಲಿ ನಾನು ಡಿಫ್ರೆಂಟಾಗಿ ಬ್ಲೌಸ್ ಕಟಿಂಗ್ ಮಾಡಿದ್ದೆ. ಅದರ ಡಾಟ್ ಯಾವ ರೀತಿ ಪರ್ಫೆಕ್ಟಾಗಿ ವೇಯೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ನೋಡಿ. ಥ್ಯಾಂಕ್ ಯು.